ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ತಿಂಡಿನೇ ಮಿಕ್ಕಿತ್ತು, ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಪ್ರದೀಪ್ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಅಂದಿದ್ರು. ಆ ಬೆಳಗ್ಗೆ ಆದರೆ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅಷ್ಟಾಗಿ ಏನೂ ಪ್ರಿಪ್ರೇಷನ್ಸ್ ಮಾಡಿರಲಿಲ್ಲ. ಇನ್ನೇನು ಬರ್ತೀನಿ ಅಂತ ಮೆಸೇಜ್ ಹಾಕಿದ್ಮೇಲೆ ಏನಾದರೂ ಮಾಡಲೇಬೇಕಲ್ವ. ಸಡನ್ನಾಗಿ ನನಗೆ ತರಕಾರಿ ಅದು ಇದು ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡಲಿಕ್ಕೂ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಕುಷ್ಕ ರೈಸ್ನ ಮಾಡ್ತಾಯಿದ್ದೀನಿ. ಈ ಕುಷ್ಕ ರೈಸ್ನ ಮಾಡೋದಕ್ಕೆ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಟ್ರೈಪ್ಲೈ ಸ್ಟೀಲ್ ಪಾಟ್ನ ಯೂಸ್ ಮಾಡ್ತಾಯಿದ್ದೀನಿ, ಬಿರಿಯಾನಿ ಪಾಟ್. ಇದು ಬಂದು 6 ಲೀಟರ್ದು. ಒಂದು 5 to 6 ಮೆಂಬರ್ಸ್ಗೆ ನೀವು ಆರಾಮಾಗಿ ಇದರಲ್ಲಿ ಬಿರಿಯಾನಿ ಆಗಿರ್ಬೋದು, ಯಾವುದೇ ರೈಸ್ ಐಟಮ್ಸ್ ಏನು ಬೇಕಾದ್ರೂ ಕುಕ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತಳ ಹಿಡಿಯೋದೇ ಇಲ್ಲ ಇದು ಪ್ರಿಪೇರ್ ಮಾಡಬೇಕಾದ್ರೆ, ಯಾಕೆಂದರೆ ಹೆವಿ ಬಾಟಮ್ ಸ್ಟೀಲ್ ಪ್ಯಾನ್ ಆಗಿರುತ್ತೆ ಇದು. ಇದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೀನಿ. ಹಾಗೆಯೇ ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ, 2 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಎಲೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಇವಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು, ಬೇಗನೆ ಮಾಡಿಬಿಡ್ಬೋದು ಪ್ರಿಪೇರು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ. ಹಾಗೆಯೇ ಜೀರಿಗೆ, ಒಂದು 4 ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಇವಿಷ್ಟನ್ನೇ ಹಾಕಿದ್ದೀನಿ. ತುಂಬ ಜಾಸ್ತಿ ಮಸಾಲೆ ಎಲ್ಲ ಹಾಕಿದ್ರೆ ನಾವು ಬಿರಿಯಾನಿ ಮಸಾಲನೂ ಹಾಕ್ತೀವಿ ಅಲ್ವಾ, ಸೊ ತುಂಬಾ ಮಸಾಲೆ ಥರ ಆಗಿಬಿಡುತ್ತೆ. ಹಾಗಾಗಿ ಇಷ್ಟೇ ಮಸಾಲೆ ಸಾಕು. ಈರುಳ್ಳಿ ಒಂದು 2 ಸ್ಲೈಸ್ ಮಾಡಿಟ್ಟಿರೋದನ್ನು ಸೇರಿಸಿ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ, ಹಾಗೆಯೇ ಪುದೀನ ಎಲೆ ಒಂದು ಹಿಡಿ ಆಗುವಷ್ಟು ನಾನು ಕಟ್ ಮಾಡಿ ತಂದಿದ್ದೆ ಟೆರೆಸ್ ಮೇಲಿಂದ, ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪುದೀನ ಮತ್ತು ಮೆಂತ್ಯ ಸೊಪ್ಪು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಬಟ್ ಪುದೀನ ಒಂದು ಹಿಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀಟಾಗಿ ಪುದೀನ ಎಲ್ಲ ಸ್ವಲ್ಪ ಶ್ರಿಂಕ್ ಆಗಿ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ ನಂತರ 2 ಟೊಮ್ಯಾಟೊನೂ ಅಷ್ಟೇ ಅರ್ಧ ಭಾಗವಾಗಿ ಕಟ್ ಮಾಡಿ ಅದರಲ್ಲಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಇಲ್ಲಿ ಡ್ರೈ ಪೌಡರ್ಸ್ನ ಆ್ಯಡ್ ಮಾಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಬಿರಿಯಾನಿ ಮಸಾಲ, ಅರಿಶಿನ ಮತ್ತು ಒಂದು 1/4 ಚಮಚ ಆಗುವಷ್ಟು ಕರಿಬೇವಿನ ಸೊಪ್ಪಿನ ಪುಡಿ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/4 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸಿದ್ದೀನಿ. ಈ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಬಿಸಿಗೆ ಮೊಸರು ಹಾಕ್ತಿದ್ದ ಹಾಗೆ ಅದು ನೀರೆಲ್ಲ ಬಿಟ್ಟಂಗಾಗುತ್ತೆ. ಸೊ ಅದು ನೀರಿನ ಅಂಶ ಎಲ್ಲ ಹೋಗಿ ಸೈಡ್ನಲ್ಲಿ ಎಣ್ಣೆ ತೇಲಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ರೆ ರೈಸ್ ಎಷ್ಟು ಹಾಕ್ತಾ ಇದ್ದೀರಾ ಅದರ ಕ್ವಾಂಟಿಟಿನ ನೋಡಿಕೊಂಡು ಟೊಮ್ಯಾಟೊನೂ ಸಹ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಜೊತೆಗೆ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ಎಲ್ಲನೂ ಸಹ ಫ್ರೈ ಆಗಲಿ ಅಂತ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಅದೊಂಚೂರು ಮೊಸರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಯಾವುದೇ ರೀತಿ ತಳ ಹಿಡ್ದಿಲ್ಲ, ತುಂಬಾ ಚೆನ್ನಾಗಾಗಿದೆ. ಈ ಪ್ಯಾನ್ನಲ್ಲಿ ನೋಡ್ತಾ ಇರ್ಬೋದು, ಸೈಡ್ನಲ್ಲೆಲ್ಲ ಎಣ್ಣೆ ಬಿಟ್ಟು ಬಂದಿದೆ. ಇವಾಗ ಇದಕ್ಕೆ ಮೊದಲಿಗೆ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು 3 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ 1.5 ಕಪ್ ರೈಸಿಗೆ. ನೀರು ಹಾಕಿದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನೂ ಸಹ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಹಾಕಿರ್ತೀವಿ, ಒಣಗಿರೋ ಅಂಥ ಮೆಂತ್ಯ ಸೊಪ್ಪನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನು ಚೆನ್ನಾಗಿ ನೀರು ಬರೋವರೆಗೆ ವೆಯ್ಟ್ ಮಾಡಿದ್ದೀನಿ. ನೀರು ಕುದಿ ಚೆನ್ನಾಗಿ ಬರ್ತಾ ಇದೆ. ನೀರು ಕುದೀತಾ ಇರೋವಂಥ ನೀರಿಗೆ ಒಂದು 2 ಎಲೆ ಆಗುವಷ್ಟು ಬಿರಿಯಾನಿ ಎಲೆನ ಸೇರಿಸ್ತಾ ಇದ್ದೀನಿ. ಇದು ಸಣ್ಣಕ್ಕಿ ಪರಿಮಳದ ಗಿಡ ಅಂತ ಹೇಳ್ತಾರಲ್ಲ, ಅದರದ್ದು ಬಿರಿಯಾನಿದು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸ್ಮೆಲ್ಲು ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 2 ಎಲೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ 1.5 ಕಪ್ ಆಗುವಷ್ಟನ್ನು ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದ್ಸಲ ಬೇಕಿದ್ರೆ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ಒಂದು 50% ಆಗೋವರೆಗೂ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ನೋಡಿ, ಇವಾಗ ಒಂದು 50% ಬೆಂದಿದೆ. ಅಕ್ಕಿನೂ ಸ್ವಲ್ಪ ದಪ್ಪ ಆಗ್ತಾ ಇದೆ, ನೀರಿನ ಕ್ವಾಂಟಿಟಿನೂ ಕಡಿಮೆ ಆಗ್ತಾ ಇದೆ. ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಟ್ಟು ಮತ್ತೆ ಒಂದು 70% ಆಗೋವರೆಗೆ ಹಾಗೇ ಬಿಡಬೇಕು. ಮಧ್ಯ ಏನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದು 70% ಈ ರೀತಿ ಬೆಂದಾದ ನಂತರ ಲಾಸ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿ ಕ್ಲೋಸ್ ಮಾಡಿ ಲಿಡ್ನ ಪೂರ್ತಿ ಅಂದರೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಡಬೇಕು. ನಾನು ಫುಲ್ ಲೋ ಫ್ಲೇಮ್ನಲ್ಲಿ ಹಾಗೇ ಒಂದು 5 ನಿಮಿಷ ಬಿಟ್ಟಿದ್ದೆ ಅಷ್ಟೇ. 5 ನಿಮಿಷಕ್ಕೆ ಅಕ್ಕಿ ಎಲ್ಲ ಚೆನ್ನಾಗಿ ಅರಳ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಕುಷ್ಕ ರೈಸು ರೆಡಿಯಾಗಿತ್ತು. ನಿಮ್ಗೆ ಇನ್ ಕೇಸ್ ತಳ ಹತ್ತುತ್ತೆ ಅನ್ನೋದೇನಾದರೂ ಭಯ ಇತ್ತು ಅಂತ ಅಂದರೆ ಅದರ
ಕೆಳಗಡೆ ಈ ಬಿರಿಯಾನಿ ಪಾಟ್ ಏನು ಇಟ್ಟಿದ್ದೀನಲ್ಲ ಅದ್ರ ಕೆಳಗಡೆ ಚಪಾತಿ ಮಣೆ ಯಾವುದಾದ್ರೂ ಒಂದು ಮಣೆನ ಇಟ್ಟು ಅದ್ರ ಮೇಲೆ ನೀವು ಈ ಪಾಟ್ನ ಇಟ್ಟರೆ ಅದೇ ದಮ್ಮಲ್ಲಿ ನೀಟಾಗಿ ಬೆಂದ್ಕೊಳ್ಳುತ್ತೆ. ನೀವು ಹಾಗಾದರೂ ಸಹ ಮಾಡ್ಬೋದು. ನಾನು ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಆಗಿದೆ, ಸಾಫ್ಟ್ ಆಗಿದೆ. ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈ ಪಾಟನ್ನು ಅಷ್ಟೇ, ಬಿರಿಯಾನಿ ಪಾಟು ತಳದಲ್ಲೂ ಒಂದು ಸ್ವಲ್ಪನೂ ಸೀದಿಲ್ಲ, ತುಂಬಾ ಚೆನ್ನಾಗಾಗಿತ್ತು. ಏಕೆಂದರೆ ಇದು ಏನು ಹೆವಿ ಬಾಟಮ್ ಸ್ಟೀಲ್ ಪ್ಯಾನ್ ಆಗಿರೋದ್ರಿಂದ ಸ್ವಲ್ಪನೂ ಸಹ ಸೀಯೋದಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಇದಕ್ಕೆ ಕಡಿಮೆ ಕ್ವಾಂಟಿಟಿ ಇತ್ತು ನನಗೆ, ನಾನೇನೋ 1.5 ಕಪ್ ನಮಗೆ ಸಾಕಾಗುತ್ತೆ. ಜಾಸ್ತಿ ಜನ 5ರಿಂದ 6 ಜನಕ್ಕೆ ಮಾಡ್ಕೊಳ್ಬೇಕು ನೀವೇನಾದರೂ ಬಿರಿಯಾನಿ ಈ ಥರ ರೈಸ್ ಐಟಮ್ಸ್ ಆದರೆ ಪರ್ಫೆಕ್ಟ್ ಆಗಿರುತ್ತೆ. ನಿಮಗೆ ಟ್ರೈ ಮಾಡ್ಬೋದು. ಇದು ಪ್ರಾಡಕ್ಟ್ ಲಿಂಕ್, ಪರ್ಚೇಸ್ ಲಿಂಕ್, ಹಾಗೆ ಡಿಸ್ಕೌಂಟು ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂದರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿ, ನಿಮಗೆ 12% ಡಿಸ್ಕೌಂಟ್ ಸಿಗುತ್ತೆ. ಬಿರಿಯಾನಿ ರೈಸ್ ಮಾತ್ರ ಅಂದರೆ ಕುಷ್ಕ ರೈಸು ತುಂಬ ಟೇಸ್ಟಿಯಾಗಿತ್ತು. ನೀವು ಸಹ ಟ್ರೈ ಮಾಡಿ ಹೇಗಿತ್ತು ತಿಳಿಸಿ.